ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು ಇತ್ತೀಚೆಗೆ ಬಿಡುಗಡೆಯಾದ ಬಹುನಿರೀಕ್ಷಿತ ಚಿತ್ರ ಮನಶಂಕರ ವರಪ್ರಸಾದಗಾರು ಬಗ್ಗೆ. ಮೆಗಾಸ್ಟಾರ್ ಚಿರಂಜೀವಿ ಅಭಿನಯಿಸಿರುವ ಈ ಚಿತ್ರವನ್ನು ಅನಿಲ್ ರವಿಪುಡಿ ನಿರ್ದೇಶಿಸಿದ್ದಾರೆ. ಕುಟುಂಬ, ಹಾಸ್ಯ, ಭಾವನೆ ಮತ್ತು ಹಬ್ಬದ ಮನರಂಜನೆ ಇವನ್ನೆಲ್ಲ ಒಟ್ಟುಗೂಡಿಸಲು ಪ್ರಯತ್ನಿಸಿದ ಸಿನಿಮಾ ಇದು. ಈ ಚಿತ್ರ ನಿಜವಾಗಿಯೂ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಕೆಲಸ ಮಾಡುತ್ತಿದೆಯಾ ಅಥವಾ ಕೇವಲ ಸ್ಟಾರ್ ಪವರ್ ಮೇಲೆ ನಿಂತಿದೆಯಾ? ಬನ್ನಿ ಸಂಪೂರ್ಣವಾಗಿ ನೋಡೋಣ. ಚಿತ್ರದಲ್ಲಿ ಶಂಕರ್ ವರಪ್ರಸಾದ್ ಚಿರಂಜೀವಿ ಆಗಿರುತ್ತಾರೆ. ಇವರು ಒಬ್ಬ ಮಾಜಿ ಅಧಿಕಾರಿಯಾಗಿ ಕಾಣಿಸುತ್ತಾರೆ. ಕುಟುಂಬದಿಂದ ದೂರವಾಗಿರುವ ಅವರು ತಮ್ಮ ಹೆಂಡತಿ ಶಶಿರೇಖಾ ಅಂದರೆ ನಯನತಾರ ಮತ್ತು ಮಕ್ಕಳೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾರೆ. ಮೊದಲಾರ್ಧದಲ್ಲಿ ಹೆಚ್ಚು ಹಾಸ್ಯ, ಕುಟುಂಬದ ಕ್ಷಣಗಳು ಮತ್ತು ಹಬ್ಬದ ವಾತಾವರಣ ಕಾಣಿಸುತ್ತದೆ. ಆದರೆ ಮಧ್ಯಂತರದ ನಂತರ ಕಥೆ ಸ್ವಲ್ಪ ಆ್ಯಕ್ಷನ್ ಮತ್ತು ಡ್ರಾಮಾಕ್ಕೆ ತಿರುಗುತ್ತದೆ. ಒಟ್ಟಾರೆ ಕಥೆ ಹೊಸತನ ಹೊಂದಿಲ್ಲ. ನಾವು ಹಲವು ಸಿನಿಮಾಗಳಲ್ಲಿ ನೋಡಿರುವ ಮಾದರಿಯ ಕಥಾಹೊಂದರವೇ ಇಲ್ಲಿಯೂ ಇದೆ. ಆದರೆ ನಿರ್ವಹಣೆ ಹೇಗಿದೆ ಅನ್ನೋದೇ ಮುಖ್ಯ. ಈ ಚಿತ್ರ ಮುಖ್ಯ ಬಲವೇ ಚಿರಂಜೀವಿ ಅವರ ಕಾಮಿಕ್ ಟೈಮಿಂಗ್ ಇನ್ನೂ ಅದೇ ಉತ್ಸಾಹದಲ್ಲಿದೆ. ಕೆಲವು ದೃಶ್ಯಗಳಲ್ಲಿ ಅವರ ನೈಸರ್ಗಿಕ ಹಾಸ್ಯ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಕುಟುಂಬದ ಭಾವನಾತ್ಮಕ ದೃಶ್ಯಗಳಲ್ಲಿ ಸಹ ಅವರು ಅನುಭವದ ನಟ ಎನ್ನುವುದನ್ನು ತೋರಿಸಿದ್ದಾರೆ. ನಯನತಾರ ಪಾತ್ರಕ್ಕೆ ಹೆಚ್ಚು ಡೆಪ್ತ್ ಇಲ್ಲ, ಆದರೂ ಅವರು ತಮ್ಮ ಪಾತ್ರವನ್ನು ಗೌರವಯುತವಾಗಿ ನಿರ್ವಹಿಸಿದ್ದಾರೆ. ಅವರ ಉಪಸ್ಥಿತಿ ಕಥೆಗೆ ಗಂಭೀರತೆಯನ್ನು ನೀಡುತ್ತದೆ. ಸಪೋರ್ಟ್ ಕಾಸ್ಟ್ ಸರಾಸರಿ, ಕೆಲವು ಪಾತ್ರಗಳು ಸಂಪೂರ್ಣವಾಗಿ ಬಳಸಿಕೊಳ್ಳಲಿಲ್ಲ ಎಂಬ ಅನುಭವ ಬರುತ್ತದೆ. ಕಾಮಿಡಿ ಪಾತ್ರಗಳು ಕೆಲವೆಡೆ ನಗಿಸುತ್ತವೆ, ಕೆಲವೆಡೆ ಕೆಲಸ ಮಾಡುವುದಿಲ್ಲ. ಹಾಸ್ಯ ಮತ್ತು ಬರವಣಿಗೆ ಬಗ್ಗೆ ಹೇಳುವುದಾದರೆ, ಅನಿಲ್ ರವಿಪುಡಿ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಹಾಸ್ಯ ಪ್ರಮುಖ ಅಂಶ. ಇಲ್ಲಿ ಕೂಡ ಅದೇ ಪ್ರಯತ್ನ ಇದೆ. ಕೆಲ ಜೋಕುಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ. ಮಕ್ಕಳ ಜೊತೆಗಿನ ದೃಶ್ಯಗಳು ಲೈಟ್ ಫೀಲಿಂಗ್ ಕೊಡುತ್ತವೆ. ಬರವಣಿಗೆಯಲ್ಲಿ ಹೆಚ್ಚಿನ ತಾಜಾತನ ಇಲ್ಲ. ಕಥೆಯ ಮುನ್ನುಗ್ಗುವಿಕೆ ಕೆಲವೆಡೆ ನಿಧಾನ. ಹಾಡುಗಳು ಸರಾಸರಿ. ಹಬ್ಬದ ವಾತಾವರಣಕ್ಕೆ ತಕ್ಕಂತೆ ಕೆಲ ಹಾಡುಗಳು ಕೇಳಲು ಚೆನ್ನಾಗಿವೆ. ಛಾಯಾಗ್ರಹಣ ಚೆನ್ನಾಗಿದೆ, ವಿಶೇಷವಾಗಿ ಫ್ಯಾಮಿಲಿ ಸನ್ನಿವೇಶಗಳು. ಎಡಿಟಿಂಗ್ ಇನ್ನೂ ಕತ್ತರಿಸಬಹುದಿತ್ತು. ಸಿನಿಮಾ ಸ್ವಲ್ಪ ಉದ್ದವಾಗಿರುವ ಅನುಭವ. ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲವು ದೃಶ್ಯಗಳಲ್ಲಿ ಎಲಿವೇಶನ್ ಕೊಡುತ್ತವೆ. ಈ ಚಿತ್ರದ ಹೈಲೈಟ್ಸ್ ಬಗ್ಗೆ ಹೇಳುವುದಾದರೆ, ಚಿರಂಜೀವಿಯವರ ಸ್ಕ್ರೀನ್ ಪ್ರೆಸೆನ್ಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಸೂಕ್ತ ಮನರಂಜನೆ. ಹಬ್ಬದ ವಾತಾವರಣ, ಕೆಲವು ಚೆನ್ನಾದ ಕಾಮಿಡಿ ಕ್ಷಣಗಳು. ಚಿತ್ರದ ದುರ್ಬಲತೆಗಳು ಹೇಳುವುದಾದರೆ, ಹಳೆಯ ಮಾದರಿಯ ಕಥಾಹಂದರ ಎರಡನೇ ಭಾಗದಲ್ಲಿ ನಿಧಾನ ವೇಗ. ಕೆಲವು ಪಾತ್ರಗಳಿಗೆ ಸರಿಯಾದ ಅಭಿವೃದ್ಧಿ ಇಲ್ಲ. ಕಾಮಿಡಿ ಎಲ್ಲೆಡೆ ಕೆಲಸ ಮಾಡುವುದಿಲ್ಲ. ಈ ಸಿನಿಮಾ ಯಾರಿಗೆ ಇಷ್ಟವಾಗಬಹುದು ಅಂದರೆ, ಚಿರಂಜೀವಿ ಅಭಿಮಾನಿಗಳಿಗೆ ಖಂಡಿತ ಇಷ್ಟವಾಗುತ್ತದೆ. ಕುಟುಂಬದ ಜೊತೆ ಲೈಟ್ ಮನರಂಜನೆ ಬೇಕು ಎಂದರೆ ನೋಡಬಹುದು. ಹಬ್ಬದ ಸಂದರ್ಭಗಳಲ್ಲಿ ಟೈಮ್ ಪಾಸ್ ಎಂಟರ್ಟೈನರ್ ಆಗಿ ಸರಿ ಹೊಂದುತ್ತದೆ. ಅಂತಿಮವಾಗಿ ಹೇಳೋದಾದರೆ, ಮನಶಂಕರ ವರಪ್ರಸಾದಗಾರು ಒಂದು ಸರಳ ಫ್ಯಾಮಿಲಿ ಎಂಟರ್ಟೈನರ್. ಇದು ಅತ್ಯುತ್ತಮ ಸಿನಿಮಾ ಅಲ್ಲ ಎನ್ನುವುದಕ್ಕೆ ಹೇಳೋದಾಗೋದಿಲ್ಲ, ಆದರೆ ಸಂಪೂರ್ಣ ನಿರಾಶೆಯೂ ಇಲ್ಲ. ಚಿರಂಜೀವಿ ಅವರ ಚಾರ್ಮ್ ಸಿನಿಮಾಗಳನ್ನು ಸಾಗಿಸುತ್ತದೆ. ಕಥೆ ಮತ್ತು ಬರವಣಿಗೆ ಇನ್ನೂ ಬಲವಾಗಿದ್ದರೆ ಉತ್ತಮವಾಗಿತ್ತು. ಇದರ ಒಟ್ಟು ರೇಟಿಂಗ್ ಹೇಳುವುದಾದರೆ, ಹಬ್ಬದ ಸಮಯದಲ್ಲಿ ಕುಟುಂಬದ ಜೊತೆ ನೋಡಬಹುದಾದ ಲೈಟ್ ಸಿನಿಮಾ ಎಂದು ಹೇಳಬಹುದು.